ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಯುಗ ಅಂತ್ಯ ಆಗಿ ಡಿ.ಕೆ. ಶಿವಕುಮಾರ್ ಅವರ ಹೊಸ ಯುಗ ಶುರುವಾಗೋ ಟೈಮ್ನಲ್ಲಿ ಬಿಜೆಪಿ ಹಾಗೂ JDS ಪಾಳೆಯದಲ್ಲೂ ಕೂಡ ಹೊಸ ಸಂಚಲನ ಶುರು ಆಗಿ ಹೋಗಿದೆ. ಸಿದ್ದು ರಾಜೀನಾಮೆ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಡ್ಯಾಮೇಜ್ ಮಾಡುತ್ತೋ ಇಲ್ವೋ ಅದಿನ್ನೂ ಕಾಲ ಉತ್ತರಿಸಬೇಕು ಅದಕ್ಕೆ. ಆದರೆ HD ಕುಮಾರಸ್ವಾಮಿ ಮತ್ತು NDA ಮೈತ್ರಿಪಾಲ್ಗೆ ಇದೊಂದು ಬಂಪರ್ ಆಫರ್ ರೀತಿ ಮುಂದೆ ಬಂದಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅನ್ನೋ ಹೆಮ್ಮರ ಈಗ ರಿಟೈರ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಅಹಿಂದ ವೋಟ್ ಬ್ಯಾಂಕ್ ಈಗ ಅಲುಗಾಡೋಕೆ ಶುರುವಾಗಿದೆ. ಇನ್ನೊಂದು ಕಡೆ DKಶಿ ಕ್ಯಾಬಿನೆಟ್ನಲ್ಲಿ ಸೀಟ್ ಸಿಗದೆ ಅಸಮಾಧಾನಗೊಳ್ಳೋ ಸಿದ್ದು ಆಪ್ತ ಶಾಸಕರಿಗೆ ಗಾಳ ಹಾಕೋಕೆ ವಿಪಕ್ಷಗಳಿಗೆ ಅವಕಾಶ ಸಿಕ್ಕಿದೆ. ಹಾಗಾದರೆ ಸಿದ್ದರಾಮಯ್ಯ ರಾಜೀನಾಮೆ ಬಿಜೆಪಿ ಮತ್ತು HDKಗೆ ಒಳ್ಳೆ ಅಪಾರ್ಚುನಿಟಿ ಆಗಬಹುದಾ? ಹೇಗೆ? ದಳಪತಿಗಳು ಮತ್ತು ಕೇಸರಿ ಪಡೆ ಸೇರ್ಕೊಂಡು ಏನು ಮಾಡ್ಬೋದು ಮುಂದಿನ ಹೆಜ್ಜೆ? ಸರಿಯಾದ ಗಟ್ಟಿ ಬೆನ್ನುಮೂಳೆಯ ಲೀಡರ್ಗಳಿಲ್ಲದೆ ಮುಂಚೂಣಿಯಲ್ಲಿ ಕುಂಠಿತ ತೆವಳ್ತಾ ಸಾಗಿರೋ ರಾಜ್ಯ ಬಿಜೆಪಿ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರನ್ನೇ CM ಫೇಸ್ ಅಂತ ಅನೌನ್ಸ್ ಮಾಡಿಬಿಡ್ಬೇಕಾ? ಮನೆ ಕ್ವಿಕ್ ಆಗಿ ಎಲ್ಲವನ್ನ ಅನಲೈಸ್ ಮಾಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಪಾಯಿಂಟ್ ನಂಬರ್ 1, ಗ್ರಾಮೀಣ ಭಾಗದಲ್ಲಿ ಮಾಸ್ ಲೀಡರ್ ಕೊರತೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಏನೇ ಪರ ವಿರುದ್ಧ ಚರ್ಚೆ ಇದ್ರೂ ಕೂಡ ಅವರೊಬ್ರು ಕರ್ನಾಟಕ ಕಂಡ ಮಾಸ್ ಲೀಡರ್. ದೇವೇಗೌಡರು, ಯಡಿಯೂರಪ್ಪನವರು, ಬಂಗಾರಪ್ಪನವರು ರಾಜ್ಯ ಕಂಡ ಮಾಸ್ ಲೀಡರ್ಗಳು. ಇವರಿಗಿಂತ ಹಿಂದೆ ರಾಜ್ಯವ್ಯಾಪಿ ಬೆಂಬಲಿಗರ ಪಡೆಯನ್ನ ತಮ್ಮ ಜಾತಿಗಳ ಹೊರಗೂ ಇಟ್ಕೊಂಡಿದ್ದಂತಹ ಲೀಡರ್ಗಳಾಗಿದ್ರು ಅವರು 3 ಜನ. ಉಳಿದವರು ಯಾರು ಲೀಡರ್ ಅಲ್ವಾ? ಲೀಡರ್ಗಳು. ಆದರೆ ಇವ್ರ ಲೆವೆಲ್ನ ಮಾಸ್ ಲೀಡರ್ಗಳಾಗಿ ದಶಕಗಳ ಕಾಲ ಪ್ರಭಾವವನ್ನು ಉಳಿದವರು ಬೀರಲಿಲ್ಲ. ಈ 3 ನಾಯಕರ ಥರ ಸಿದ್ದರಾಮಯ್ಯ ಅವರು ಕೂಡ ಮಾಸ್ ಲೀಡರ್ ಆಗಿರಲಿಲ್ಲ. ಅವರು ಕಾಂಗ್ರೆಸ್ಸಿಗೆ ಬಂದು CM ಆದಮೇಲೆ ಲಾಸ್ಟ್ 1.5-2 ದಶಕದಲ್ಲಿ ಅವರು ಕರ್ನಾಟಕ ಕಂಡ ಕಡೆಯ ಮಾಸ್ ಲೀಡರ್ ಆದರು. ಹಳ್ಳಿ ಜನರಿಗೆ, ರೈತರಿಗೆ ಸಿದ್ದರಾಮಯ್ಯ ನೇರ ಕನೆಕ್ಟ್ ಆದರು. ಇವತ್ತು ಕರ್ನಾಟಕದ ಮಟ್ಟಿಗೆ 3 ಪ್ರಮುಖ ಪಕ್ಷಗಳು ಕಾಂಗ್ರೆಸ್, JDS, BJP ಅಂತ ತಗೊಂಡ್ರೂ ಕೂಡ ಟಾಪ್ ಲೆವೆಲ್ನ ನಂಬರ್ 1 ಲೀಡರ್ ಅಂತ ಹೇಳಿದ್ರೆ ಪೊಲಿಟಿಕಲಿ ಅದು ಸಿದ್ದರಾಮಯ್ಯ ಅವರೇ. ಅದನ್ನು ಪೊಲಿಟಿಕಲಿ ಅವ್ರನ್ನ ಇಷ್ಟಪಡಬಹುದು ಅಥವಾ ಹೇಟ್ ಮಾಡ್ಬೋದು, ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ ನಿಷ್ಪಕ್ಷಪಾತವಾಗಿ ನೋಡಿದಾಗ. ಅದು ಸತ್ಯ. ವೋಟನ್ನು ಎಳ್ಕೊಂಬಂದು ಹಾಕಿಸಬಲ್ಲ ತಾಕತ್ತಿರೋ ನಂಬರ್ 1 ಲೀಡರ್. ಆದರೆ ಏಜ್ ಆಗಿದೆ, 77 ವರ್ಷ ಆಯಿತು. ರಿಟೈರ್ಮೆಂಟ್ ಹತ್ರ ಬಂದುಬಿಟ್ಟಿತ್ತು ಅವರಿಗೆ. ಏಜ್ ವೈಸ್ ಕೂಡ, ಆರೋಗ್ಯ ಕೂಡ ಸಪೋರ್ಟ್ ಮಾಡ್ತಿರಲ್ವಲ್ಲ ಹೆಂಗಿರೋ ಟೈಮ್ನಲ್ಲಿದ್ದ ಹಾಗೆ. ಹಾಗೂ ಪಾರ್ಟಿ ಒಳಗೂ ಕೂಡ ನಾವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ ಅಂಥೇಳಿ DKಶಿ ಕೂಡ KPCC ಅಧ್ಯಕ್ಷನಾಗಿ ಚುನಾವಣೆಗೆ ಹೋದ್ವಿ, ನನಗೂ ಕೂಡ ಅವಕಾಶ ಬೇಕಲ್ವಾ ಅಂತ ಅವರು ಕೂಡ ಬಹಳ ವರ್ಷಗಳಿಂದ ಕೇಳ್ತಾ ಇದ್ರು. ಅವ್ರಿಗೀಗ ಅವಕಾಶ ಸಿಗ್ತಾ ಇದೆ. ಇದರ ಪರಿಣಾಮ ಟಗರು ಅಥವಾ ಸಿದ್ದಣ್ಣ ತೆರೆಮರೆಗೆ ಹೋಗ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣ ದಿಲ್ಲಿಲಿ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಬಹುತೇಕ ರಿಟೈರ್ಮೆಂಟ್ ಇದು. ಆದರೆ ಈ ಕಡೆ ಬಿಜೆಪಿಗೆ ಬನ್ನಿ. ಈಗ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ನಂತರ ಆ ಮಟ್ಟದ ಮಾಸ್ ಲೀಡರ್ಶಿಪ್ ಇಲ್ಲ. ಈಗಿರೋ ನಾಯಕರೆಲ್ಲರೂ ಕೂಡ ಮೋದಿ ಅವರ ಮುಖವಾಡವನ್ನ ಮುಂದೆ ಹಿಡ್ಕೊಂಡು ಹೋಗಿ ವೋಟ್ ಹಾಕಿ ಅಂತ ಕೇಳೋರೇ ಇರೋದು ಹೆಚ್ಚಿನವರು. ಅದಕ್ಕೆ ಯಡಿಯೂರಪ್ಪನವರು ಕೂಡ ಕಾರಣ. ಕೆಲವೊಂದು ಟ್ಯಾಲೆಂಟ್ಗಳು ಅವಾಗವಾಗ ಬಿಜೆಪಿಯಲ್ಲೂ ಅಲ್ಲಿ ಇಲ್ಲಿ ಎಮರ್ಜ್ ಆದರೂ ಕೂಡ ತೀರಾ ಬೆಳಿಲಿಕ್ಕೆ ಅವರು ಬಿಡಲಿಲ್ಲ. ಯಡಿಯೂರಪ್ಪನವರು ಬಿಡಲಿಲ್ಲ. ಈಗ ಅವರ ಪುತ್ರನನ್ನ ಮುಂಚೂಣಿಗೆ ಬಿಟ್ಕೊಂಡು ಯಡಿಯೂರಪ್ಪನವರು ಕೂತ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ. ಅವ್ರ ಕೈಲಿ ಅವರ ಅಪ್ಪನ ಥರ ಆ ಜಾಗವನ್ನ, ಅಪ್ಪನ ಬೂಟ್ ತುಂಬಾ ದೊಡ್ಡದು, ವಿಜೇಂದ್ರ ಅವ್ರ ಕಾಲು ಸಣ್ಣದು, ಒಳಗಿಟ್ರೆ ಖಾಲಿ ಜಾಗ ಇದೆ. ಆ ಬೂಟನ್ನು ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಏನೋ ಕಾಂಗ್ರೆಸ್ನಲ್ಲಿ DKಶಿ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಹಿಡಿತಾ ಇದ್ರು ಕೂಡ ಉತ್ತರ ಕರ್ನಾಟಕದಲ್ಲಿ ಅವರ ಮಾಸ್ ಕನೆಕ್ಟ್ ಸ್ವಲ್ಪ ಕಮ್ಮಿನೇ. ಸೊ ಈಗ ಆ ಮಾಸ್ ಲೀಡರ್ ಜಾಗ ಖಾಲಿ ಇದೆ ಕರ್ನಾಟಕದಲ್ಲಿ. ಸೊ ಈಗ ದೇವೇಗೌಡರು, ಬಂಗಾರಪ್ಪನವರು, ಯಡಿಯೂರಪ್ಪನವರು, ಲೇಟೆಸ್ಟ್ ಆಗಿ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಏನು ತಮಗೊಂದು ಪೊಸಿಷನ್ ಕ್ರಿಯೇಟ್ ಮಾಡಿಕೊಂಡ್ರು ಮಾಸ್ ಲೀಡರ್ ಅಂತ. ಆ ಸ್ಥಾನ ಖಾಲಿ ಆಗೋ ಮುನ್ಸೂಚನೆ ಇದೆ. ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರಿಗೆ ಆ ಚಾನ್ಸ್ ಕಾಣಿಸ್ತಾ ಇದೆ. ಅವ್ರದನ್ನು ನೋಡ್ತಿದ್ದಾರೆ, ನನಗಿದು ಅಪಾರ್ಚುನಿಟಿ ಅಂತ ಹೇಳಿ. ಆದರೆ ಕುಮಾರಸ್ವಾಮಿ ಅವರಿಗೆ ಏಕಾಂಗಿಯಾಗಿ ಆ ಲೆವೆಲ್ನ ಅಪೀಲ್ ಕಷ್ಟ. ಆದರೆ ಬಿಜೆಪಿಯೊಂದಿಗೆ ಅವರು ಸೇರ್ಕೊಂಡಾಗ ಅಲ್ಲಿ ಸಮೀಕರಣ ಬದಲಾಗುತ್ತೆ. ಕುಮಾರಸ್ವಾಮಿ ಅವರ ಶಕ್ತಿ ಡಬಲ್ ಆಗುತ್ತೆ. ಬಿಜೆಪಿಯ ಬೆಂಬಲ ಕೂಡ ಸಿಕ್ಕರೆ ನೋಡಿ, ಇಲ್ಲಿ DK ಶಿವಕುಮಾರ್ ಕೂಡ ಇದಾರಲ್ವಾ, ಅವರು ಒಕ್ಕಲಿಗ ಲೀಡರ್ ಅಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಬ್ರ್ಯಾಂಡ್ ಬೆಂಗಳೂರು, ಕಾರ್ಪೊರೇಟ್ ಸ್ಟೈಲ್ ಪಾಲಿಟಿಕ್ಸ್ ಮಾಡೋ ನಾಯಕ, ಒಳ್ಳೆ ಸಂಘಟಕ ಅಂತೆಲ್ಲ ಇರ್ಬೋದು DKಶಿ ಅವರು. ಆದರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ತಮ್ಮ ಮೊದಲ ಮುಖ್ಯಮಂತ್ರಿ ಅವಧಿಯಲ್ಲೇ ಕುಮಾರಸ್ವಾಮಿ ಅವರು ಜನರಿಗೆ ಕನೆಕ್ಟ್ ಆಗಿರೋ ಹಳೆ ಲೀಡರ್. ಸೊ ಇದನ್ನ ಅವಕಾಶವಾಗಿ ಅವರು ಬಳಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಇವಾಗಲೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಅವರು ಮೋದಿ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಆಕ್ಟಿವ್ ಆಗಿನೇ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಅವರ ಆರೋಗ್ಯ ಎಷ್ಟೇ ಕೈ ಕೊಡಲಿ,
ಅವರ ಹೆಲ್ತ್ ಅವ್ರನ್ನ ಎಷ್ಟೇ ಹಣ್ಣುಗಾಯಿ ನೀರ್ಗಾಯಿ ಮಾಡಲಿ, ಅವರು ಬಹಳ ಟೈಮ್ ವಿಶ್ರಾಂತಿ ಎಲ್ಲ ಮಾಡ್ತಾ ಕೂರೋದಿಲ್ಲ. ಮತ್ತೆ ಬೇಗ ಚಿಕಿತ್ಸೆ ತಗೊಳ್ತಾರೆ, ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. 24/7 ಪಾಲಿಟಿಷಿಯನ್ಸ್ ಆಗಬೇಕು, ಸಕ್ಸಸ್ ಸಿಗಬೇಕಾರೆ ಅಂತ ಹೇಳ್ತಾರಲ್ಲ, ಅದು ಕುಮಾರಸ್ವಾಮಿ. ಅವರಿಗೆ ದಿನ ಇಡೀ ಕೂತ್ಕೊಂಡು ಮೀಟಿಂಗ್ಗಳನ್ನು ಮಾಡೋ, ದಿನ ಇಡೀ ಕೂತ್ಕೊಂಡು ಯಾರು ಹೇಳ್ತಿದ್ರೆ ಸಮಸ್ಯೆಗಳನ್ನು ಕೇಳೋ ಆ ಎಬಿಲಿಟಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಇದೆ. ಸೊ ನಗರ ಪ್ರದೇಶದಲ್ಲಿ ಬಿಜೆಪಿ ಹೆಲ್ಪನ್ನು ತಗೊಂಡು ಗ್ರಾಮೀಣ ಭಾಗದಲ್ಲಿ ಬಿಜೆಪಿಯ ಸಂಘಟನೆ, ಬಿಜೆಪಿಯ ವೋಟ್ ಬ್ಯಾಂಕ್ ಹಾಗೂ ಕುಮಾರಸ್ವಾಮಿ ಅವರ ರೀಚ್ ಎಲ್ಲವನ್ನ ಸೇರಿಸ್ಕೊಂಡು ಅವರೊಂದು ಕೌಂಟರ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡೋಕೆ ಅವಕಾಶ ಇದೆ. ಇವತ್ತಿಗೂ ಕೂಡ ನೋಡಿ, JDS ಜನ ವೋಟ್ ಹಾಕ್ತಾರೋ ಬಿಡ್ತಾರೋ, ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ ಅಂದ್ರೆ ನೋಡೋಕ್ಕಾದ್ರೂ ಹೋಗ್ತಾರೆ. ಅದನ್ನು ಅವರೇ ಹೇಳಿದ್ದಾರೆ, ಏನ್ರಿ ನನಗೆ ಬಂದ್ರೆ ಎಲ್ಲ ಕೇಳಕ್ ಬರ್ತೀರಾ, ನೋಡಕ್ ಬರ್ತೀರಾ, ನನ್ನ ಮಾತೆಲ್ಲ ಕೇಳ್ಕೊಂಡು ಹೋಗ್ತೀರಾ, ನನಗೆ ಓಟೇ ಹಾಕಲ್ವಲ್ಲ ನೀವು ಅಂತೇಳಿ ಕುಮಾರಸ್ವಾಮಿ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ತುಂಬ ಸಲ. ಸೊ ನಾವು ಬಿಜೆಪಿ ಮಿಲ್ಕ್ ಶೇಕ್ ಸ್ಟೋರಿಯಲ್ಲೂ ಕೂಡ ನಿಮಗೆ ಹೇಳಿದ್ವಿ, ಹೇಗೆ ಈ ಥರ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳನ್ನು ಬಿಜೆಪಿ ಆರಂಭದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ, ಓಕೆ ಒಂದ್ಸಲಿ ಆಗಿ ನೀವು ಅಂತ ಕೂರಿಸ್ಬಿಟ್ಟು ಆಮೇಲೆ ಸಾಕು ಆಯಿತು ನೀವು ರಿಟೈರ್ ಆಗಿ ಇನ್ಮೇಲೆ ನಾವು ನೋಡ್ಕೋತೀವಿ ಅಂತ ಹೇಳಿ ಆ ಪಾರ್ಟಿ, ಆ ಲೀಡರ್, ಬೆಂಬಲಿಗರು ಎಲ್ಲವನ್ನ ಟೇಕ್ ಓವರ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ಲಿಕ್ಕೆ ಪ್ರಯತ್ನ ಪಡುತ್ತೆ ಅಂಥೇಳಿ. ಯಾರಿಗೊತ್ತು, ಕರ್ನಾಟಕದಲ್ಲೂ ಬಿಜೆಪಿ ಅದನ್ನೇ ಮಾಡ್ಬೋದು. ಅವ್ರ ಹತ್ರ ಅಂಥ ದೊಡ್ಡ ಚಲಾವಣೆಯಲ್ಲಿರೋ ನಾಣ್ಯಗಳು ಯಾವುದೂ ಇಲ್ಲ. ಮೋದಿ, ಅಮಿತ್ ಶಾ, ಯೋಗಿ ಅಂತ ಹೇಳಬೇಕು ಅಷ್ಟೇ. ಇಲ್ಲಿ ಯಾರಿದ್ದಾರೆ? ಯಡಿಯೂರಪ್ಪನವ್ರಿಗೂ ಕೂಡ ವಯಸ್ಸಾಗಿದೆ, ರಿಟೈರ್ಮೆಂಟ್ನಲ್ಲಿದ್ದಾರೆ ಆಲ್ಮೋಸ್ಟ್ ಅವರು, ಅಲ್ವಾ? ಅಂಥ ಟೈಮ್ನಲ್ಲಿ ಒಂದ್ಸಲಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಯಾಗಿ ಕೂರಿಸಿದ್ರೆ ಅದಾದಮೇಲೆ ಮುಂದಿನ ದಿನಗಳಲ್ಲಿ ಸಾಕು ಆಯಿತು ನೀವು ರೆಸ್ಟ್ ಮಾಡಿ, ನಾವು ಟೇಕ್ ಓವರ್ ಮಾಡ್ತೀವಿ ಅಂಥೇಳಿ ಲಿಂಗಾಯತ ಮತ ಬ್ಯಾಂಕ್, ಒಕ್ಕಲಿಗ ಮತ ಬ್ಯಾಂಕ್, ಬಿಜೆಪಿಯ ಸಾಂಪ್ರದಾಯಿಕ ಹಿಂದೂ ಮತ ಬ್ಯಾಂಕ್, ಮೋದಿ, ಇದೆಲ್ಲ ಸೇರಿಸ್ಕೊಂಡು ಅವರು ಒಂದು ಸಾಲಿಡ್ ಫೌಂಡೇಶನ್ ಅನ್ನು ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಬಿಜೆಪಿಗೂ ಕೂಡ. ಆ ಥರ ಬೇರೆ ರಾಜ್ಯಗಳಲ್ಲಿ ಅವರು ಮಾಡಿದ್ದಾರೆ. ನಿಮಗೆ ಈ ಸ್ಟೋರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು, ಬಿಜೆಪಿ ಮಿಲ್ಕ್ ಶೇಕ್ ಸ್ಟೋರಿಯಲ್ಲಿ. ಕರ್ನಾಟಕದಲ್ಲೂ ಕೂಡ ಅದೇ ಹೆಜ್ಜೆಯನ್ನು ಇಡಲ್ಲ ಅಂತೇನು ಹೇಳೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 2, ಅಹಿಂದ ವೋಟ್ ಬ್ಯಾಂಕ್ಗೆ ಕನ್ನ. ಸಿದ್ದರಾಮಯ್ಯ ಅವರು ಇಳಿದಿರೋ ಗ್ಯಾಪ್ನಲ್ಲಿ ರಾಜ್ಯದಲ್ಲಿ ಅಂದಾಜು 17% ದಲಿತರು, 7% ST, 13% ಮುಸ್ಲಿಮರು, ಜೊತೆಗೆ 7-8% ಕುರುಬ ಸಮುದಾಯದ ವೋಟ್ಸ್ ಇವೆ. ಟೋಟಲ್ ಆಗಿ ನೋಡಿದ್ರೆ ರಾಜ್ಯದ 35-40% ವೋಟ್ ಬ್ಯಾಂಕ್ ಇದು. ಈಗ ಈ ಮತಗಳ ಕಡೆಗೆ ಬಿಜೆಪಿ, JDS ಫೋಕಸ್ ಮಾಡೋಕೆ ಶುರು ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕಿದ್ರೂ ಕೂಡ ಮುಂದಿನ ಎಲೆಕ್ಷನಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಕಂಪ್ಲೀಟ್ ಉಲ್ಟಾ ಆಗುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ ರಚನೆ ಟೈಮ್ನಲ್ಲಿ MB ಪಾಟೀಲ್, ಜಮೀರ್ ಅಹಮದ್ರಂತ ಸಿದ್ದರಾಮಯ್ಯ ಕಟ್ಟ ಬೆಂಬಲಿಗರಿಗೆ ಏನಾದರೂ ಕೂಡ ಅಂದ್ಕೊಂಡಂಗೆ ಆಗಿಲ್ಲ ಅಂತ ಹೇಳಿದ್ರೆ, ಮಂತ್ರಿಗಿರಿ ಸಿಕ್ಕಿಲ್ಲ, ಕೊಟ್ಟರು ಕೂಡ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅವರು ಅಸಮಾಧಾನಿತರಾದರೆ ಅದನ್ನು ಬಿಜೆಪಿ ಮತ್ತು JDS ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು ಗ್ಯಾರಂಟಿ. ಉದಾಹರಣೆಗೆ MB ಪಾಟೀಲ್ ಇವ್ರನ್ನ ಕಡೆಗಣಿಸಿದ್ರೆ ವಿಜಯಪುರ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಮೇಲೆ ಕಾಂಗ್ರೆಸ್ಗೆ ಪೆಟ್ಟು ಬೀಳ್ಬೋದು. ಜಮೀರ್ ಅಹಮದ್ ಖಾನ್ ಅಸಮಾಧಾನಗೊಂಡ್ರೆ, ಇವರು ಹಳೆ ಕಾಲದ ಕುಮಾರಸ್ವಾಮಿ ಅವರ ಖಾಸ ಅಲ್ವಾ, ಸೊ ಇವರು ಅಸಮಾಧಾನಗೊಂಡ್ರೆ ಹಳೆ ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ಗೂ ಡ್ಯಾಮೇಜ್ ಆಗ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಲಿಂಗಾಯತರು 15-17% ಲಿಂಗಾಯತ ವೋಟರ್ಸ್ ಇದ್ದಾರೆ. ಮಧ್ಯ ಮತ್ತು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ. 2023 ಎಲೆಕ್ಷನ್ನಲ್ಲಿ ಲಿಂಗಾಯತರು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿದಿದ್ರು. ಯಡಿಯೂರಪ್ಪನವರು ಅಲ್ಲಿ ಬಿಜೆಪಿಯಿಂದ ತೆರೆಮರೆಗೆ ಹೋದ ಕೂಡಲೇ ಕಾಂಗ್ರೆಸ್ನಿಂದ ಬರೋಬ್ಬರಿ 34ಕ್ಕೂ ಅಧಿಕ ಲಿಂಗಾಯತ MLAಗಳು ಗೆದ್ದಿದ್ರು. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ 7 ಲಿಂಗಾಯತ ಸಚಿವರಿಗೂ ಸ್ಥಾನ ಸಿಕ್ಕಿತ್ತು. ಆದ್ರೀಗ ಒಕ್ಕಲಿಗ ಸಮುದಾಯದ DKಶಿ CM ಆದರೆ ಲಿಂಗಾಯತ ಸಮುದಾಯ ಸಹಜವಾಗಿ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗಬಹುದು. ಸಿದ್ದರಾಮಯ್ಯ ಇದ್ದಾಗ ಒಂದು ಬ್ಯಾಲೆನ್ಸ್ ಇತ್ತು. ಆದ್ರೀಗ ಕಾಂಗ್ರೆಸ್ನಲ್ಲಿ ಲಿಂಗಾಯತರಿಗೆ ಬೆಲೆ ಇಲ್ಲ, ಇದು ಬರೀ ಒಕ್ಕಲಿಗರ ಸರ್ಕಾರ ಅಂತ ಬಿಜೆಪಿ ಬಿಂಬಿಸೋಕೆ ಪ್ರಯತ್ನ ಪಡ್ಬೋದು. BS ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ಇದೇ ಪಾಯಿಂಟ್ ಇಟ್ಕೊಂಡು ಲಿಂಗಾಯತ ವೋಟ್ಗಳನ್ನು ಬಿಜೆಪಿ ಕಡೆಗೆ ಶಿಫ್ಟ್ ಮಾಡೋಕೆ ಇದನ್ನು ಅಪಾರ್ಚುನಿಟಿಯಾಗಿ ಬಳಸಬಹುದು. ಹೊಸ ಎನರ್ಜಿಯೊಂದಿಗೆ ಕೆಲಸ ಮಾಡಬಹುದು ಅವರು. ನೆಕ್ಸ್ಟ್ ಮುಖ್ಯವಾಗಿ ಹಳೆ ಮೈಸೂರಿನ ಆಟ. 2023 ಎಲೆಕ್ಷನ್ನಲ್ಲಿ ಹಳೆ ಮೈಸೂರು ಭಾಗದ ಸುಮಾರು 60 ಸೀಟುಗಳಲ್ಲಿ JDS ಗೆದ್ದಿದ್ದು ಬರೀ 14 ಸೀಟ್. JDSನ ಸ್ಟ್ರಾಂಗ್ ಹೋಲ್ಡ್ ಏರಿಯಾಗಳಿವೆಲ್ಲ ಒಂದು ಕಾಲದಲ್ಲಿ. ಕಾಂಗ್ರೆಸ್ 40ಕ್ಕೂ ಅಧಿಕ ಸೀಟ್ಗಳನ್ನು ಸ್ವೀಪ್ ಮಾಡಿತ್ತು. ಇದಕ್ಕೆ ಮುಖ್ಯವಾಗಿ ಇವರೆಲ್ಲರೂ ಬೇರೆ ಬೇರೆ ಸ್ಪರ್ಧೆ ಮಾಡಿದ್ದು ಒಂದು ಕಾರಣ ಆದರೆ ಅಲಯನ್ಸ್ ಇರಲಿಲ್ಲ ಅವಾಗ ಬಿಜೆಪಿ JDSದು. ಇನ್ನೊಂದು ಕಾರಣ ಸಿದ್ದರಾಮಯ್ಯನವರ ಅಹಿಂದ ಎಫೆಕ್ಟ್. ಆದರೆ ಸಿದ್ದರಾಮಯ್ಯನವರ ನಿವೃತ್ತಿಯಿಂದಾಗಿ ಈಗ ಆ ದೊಡ್ಡ ವೋಟ್ ಬ್ಯಾಂಕ್ ಚದುರಿದ್ರೆ ಆ ಕಡೆ ಬಿಜೆಪಿ JDS ಮೈತ್ರಿಕೂಟ ಮಾಡಿಕೊಂಡು ಕೂಡ ಅವರ ಎಲೆಕ್ಷನ್ಗೆ ಹೋಗೋದ್ರಿಂದ ಕಾಂಗ್ರೆಸ್ಗೆ ತೀವ್ರ ಸ್ಪರ್ಧೆಯನ್ನು ಈ ಭಾಗದಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಈ ಇಡೀ ಯುದ್ಧ DKಶಿ ವರ್ಸಸ್ HDK ನಡುವೆ ನಡೆಯುತ್ತೆ. ಅವಾಗ ಇದುವರೆಗೂ ಇದ್ದ ಅಹಿಂದ ಎಫೆಕ್ಟ್ ಮರೆಯಾಗಿ ಪಕ್ಕಾ ಕಮ್ಯುನಿಟಿ ಬೇಸ್ಡ್ ಪಾಲಿಟಿಕ್ಸ್ ಶುರುವಾಗಿ ಒಕ್ಕಲಿಗ ಸಮುದಾಯದ ದೊಡ್ಡ ಲೀಡರ್ ಯಾರು, DKನಾ ಕುಮಾರಣ್ಣನ ಅನ್ನೋ ಗಲಾಟೆ ತಾರಕಕ್ಕೆ ಹೋಗುತ್ತೆ ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ. ಸೊ ಈ ರೀತಿ ಯಾವ ಆಂಗಲ್ ನಿಂದ ನೋಡಿದ್ರೂ ಕೂಡ ಸ್ನೇಹಿತರೆ, ಸಿದ್ದರಾಮಯ್ಯನವರ ಈ ನಿವೃತ್ತಿ, CM ಹುದ್ದೆಗೆ ರಾಜೀನಾಮೆ ಅನ್ನೋದು, ಜೊತೆಗೆ ಅವರಿಗಿನ್ನೂ ಕೂಡ ಪೊಲಿಟಿಕಲಿ ಆಕ್ಟಿವ್ ಆಗಿ ಫೈಟ್ ಮಾಡೋಕೆ ವಯಸ್ಸು ಕೂಡ ಮುಂದೆ ಹೋಗ್ತಾ ಹೋಗ್ತಾ ಸಪೋರ್ಟ್ ಮಾಡದೇ ಇರೋದ್ರಿಂದ ಬಿಜೆಪಿಗೆ JDSಗೆ ಒಂದು
ವಿಂಡೋ ಆಫ್ ಅಪಾರ್ಚುನಿಟಿ ಓಪನ್ ಆಗಿದೆ. ಅದನ್ನ ನಾವು ಇಷ್ಟೊತ್ತು ವಿಶ್ಲೇಷಣೆ ಮಾಡಿದ್ದೀವಿ. ಅದು ಹೇಗೆ ಬಳಸ್ಕೊಳ್ತಾರೆ, ಆ ಅಪಾರ್ಚುನಿಟಿ ಸಿಗದಿರೋ ತರ ಕಾಂಗ್ರೆಸ್ ಮತ್ತು DK ಏನು ಮಾಡ್ತಾರೆ, ಅದೇ ಕರ್ನಾಟಕದ ಮುಂದಿನ 2-3 ವರ್ಷಗಳ ಪಾಲಿಟಿಕ್ಸ್. ಶಾರ್ಟ್ ಟರ್ಮ್ ನಲ್ಲಿ ಎಲೆಕ್ಷನ್ ಆದ್ಮೇಲೂ ಕೂಡ ನಾವು ಇದನ್ನ ಮುಂದಿನ ದಿನಗಳಲ್ಲಿ ನೋಡೋಕೆ ಸಿಗುತ್ತೆ ನಮಗೆ 2028 ಬಳಿಕ ಕೂಡ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮಗೇನು ಅನ್ಸುತ್ತೆ? ಕರ್ನಾಟಕದ ಮುಂದಿನ ಅತಿ ದೊಡ್ಡ ಮಾಸ್ ಲೀಡರ್ ಯಾರು? ಕಾಮೆಂಟ್ ಮಾಡಿ ತಿಳಿಸಿ, ಮಿಸ್ ಇಲ್ಲದೆ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್, ಮನವಿ. ಆವಾಗ ಎಲ್ಲ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ವಿಶೇಷ ವಿಡಿಯೋಸ್ ನಿಮಗೂ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.